ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಒಬ್ಬರು ಅಕ್ಕ ಕಾಲ್ ಮಾಡಿದರು ಫ್ರೆಂಡ್ಸ್. ಅಕ್ಕ ಅಂತಂದರೆ ನನಗೆ ಗೊತ್ತಿರೋರೆ ಅವರು. ನಾನು ಅಕ್ಕ 11 ವರ್ಷ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಒಂದೇ ಗಾರ್ಮೆಂಟ್ಸಲ್ಲಿ ಪಕ್ಕ ಕೆಲಸ ಮಾಡಿದ್ದೀವಿ ಫ್ರೆಂಡ್ಸ್. ಅವರಿಗೆ ಚಿಕ್ಕ ವಯಸ್ಸಲ್ಲಿ ಟೈಲರಿಂಗ್ ಕಲ್ತಿದ್ರಂತೆ, ಸ್ಟಿಚಿಂಗು ಎಲ್ಲ ಬರುತ್ತಂತೆ. ಕಟ್ಟಿಂಗ್ ಸ್ವಲ್ಪ ಡೌಟ್ ಇದೆ, ನನಗೆ ಹೇಳ್ಕೊಡ್ತೀಯಾ, ಮನೆಗೆ ಬರ್ತೀನಿ ಅಂತ ಕಾಲ್ ಮಾಡಿದರು. ಆ ಅಕ್ಕಗೋಸ್ಕರ ಈ ವಿಡಿಯೋ ಶೇರ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಅವರಿರೋದು ನಾವಿರೋದು ಸ್ವಲ್ಪ ದೂರನೇ. ಅವರು ನಮ್ಮ ಮನೆಗೆ ಬಂದು ಕಲ್ತ್ಕೊಳ್ಳೋದಕ್ಕೆ ಸ್ವಲ್ಪ ದೂರನೇ ಇದೆ. ಹಾಗಾಗಿ ವಿಡಿಯೋ ನೋಡಿಕೊಂಡೆ ಅವರು ಟ್ರೈ ಮಾಡ್ಬೋದು. ಬೈ ಚಾನ್ಸ್ ಅವ್ರಿಗೆ ಅರ್ಥ ಆಗಲಿಲ್ಲ ಅಂತಂದರೆ ಮನೆಗೆ ಬಂದು ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದೀನಿ ಫ್ರೆಂಡ್ಸ್. ಅವ್ರು ನಮ್ಮ ಮನೆಗೆ ಬಂದು ಕಲ್ತ್ಕೊಳ್ಳೋಕ್ಕೆ ಇಷ್ಟಪಡ್ತಿದ್ದಾರೆ. ಹಾಗಾಗಿ ನಾನು ಅವ್ರಿಗೆ ಮನೆಗೆ ಬಂದರೆ ಹೇಳ್ಕೊಡ್ತೀನಿ. ಈ ವಿಡಿಯೋನು ಆ ರೀತಿ ಇರೋರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಚಿಕ್ಕ ವಯಸ್ಸಲ್ಲಿ ಟೈಲರಿಂಗ್ ಕಲ್ತಿರ್ತಾರೆ, ಆದರೆ ಅವರು ಅದೇ ಫೀಲ್ಡಲ್ಲಿ ಮುಂದುವರಿದೆ ಬೇರೆ ಫೀಲ್ಡಲ್ಲಿ ಕೆಲಸ ಮಾಡೋದ್ರಿಂದ ಮರ್ತೋಗ್ಬಿಟ್ಟಿರ್ತಾರೆ. ಈಗ ಇವ್ರಿಗೂ ಅಕ್ಕಗೆ ಸ್ಟಿಚಿಂಗ್ ಬರುತ್ತೆ, ಕಟ್ಟಿಂಗು ಮರ್ತೋಗಿದ್ದಾರೆ. ಹಾಗಾಗಿ ಈಗ ಕಟ್ಟಿಂಗ್ ಕಲ್ತ್ಕೊಳ್ಳೋಕ್ಕೆ ಅಂತ ನನಗೆ ಕಾಲ್ ಮಾಡಿದರು. ನಾನು ಅವ್ರಿಗೆ ಕಟ್ಟಿಂಗ್ ಹೇಳ್ಕೊಡ್ತೀನಿ ಅಂತ ಬನ್ನಿ ಅಂತ ಹೇಳಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಕಟ್ಟಿಂಗ್ ಯಾರಾದರೂ ಈ ಥರ ಮರ್ತೋಗಿರೋರಿದ್ದರೆ ಸ್ವಲ್ಪ ಈ ವಿಡಿಯೋ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಡೀಟೇಲಾಗಿ ತೋರಿಸ್ತಾ ಈ ವಿಡಿಯೋ ಶೇರ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇದನ್ನು ಬ್ಯಾಕ್ ಸಪ್ರೇಟು, ಫ್ರಂಟ್ ಸಪ್ರೇಟು, ಸ್ಲೀವ್ ಸಪ್ರೇಟಾಗಿ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಅವರು ಒಂದೇ ದಿನ ಮೂರನ್ನು ಕಲ್ತ್ಕೊಳ್ಳೋಕೆ ಕಷ್ಟ, ಆದರೆ ಒಂದೊಂದು ದಿನ ನೋಡಿ ಕಲ್ತ್ಕೊಳ್ಬೋದಾಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಈ ವಿಡಿಯೋದಲ್ಲಿ ನೋಡಿ, ಈ ಬ್ಲೌಸ್ ಕಟ್ ಮಾಡ್ತೀನಿ. ಈಗ ಇದು ಅಳತೆ ಬ್ಲೌಸು, ಇದು ನಾನು ಸ್ಟಿಚ್ ಮಾಡಿದಂಥ ಬ್ಲೌಸನ್ನೇ ನೋಡಿ. ಈ ಬ್ಲೌಸ್ಗೆ ಟೆಸಲ್ಸ್ ನೋಡಿ ಈ ರೀತಿ ಕೊಟ್ಟಿದ್ದೆ, ಈ ರೀತಿ ಟೆಸಲ್ಸ್ ಕೊಟ್ಟಿದ್ದೆ ಮ್ಯಾಂಗೋ ಡಿಸೈನಾಗಿ. ಮತ್ತು ಬ್ಯಾಕ್ ನೆಕ್ಕು ನೋಡಿ ಈ ಥರ ಸಿಂಪಲ್ಲಾಗಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಟ್ಟಿದ್ದೆ. ಇದು ಅಳತೆ ಬ್ಲೌಸ್. ಈಗ ಈ ಅಳತೆ ಬ್ಲೌಸ್ಗೆ ಈ ಬ್ಲೌಸನ್ನು ಕಟ್ ಮಾಡೋಣ ಫ್ರೆಂಡ್ಸ್. ಈಗ ಈ ಬ್ಲೌಸ್ಗೂ ನಾನು ಸಿಂಪಲ್ಲಾಗಿ ವರ್ಕ್ ಮಾಡಿದ್ದೀನಿ. ಇದು ಯಾವ ಥರ ವರ್ಕ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಹತ್ತಿರದಿಂದ ಈ ಥರ ನಾನು ವರ್ಕ್ ಮಾಡಿದ್ದೀನಿ. ಸಿಂಪಲ್ಲಾಗಿ ಕೇಳಿದರು, ಹಾಗಾಗಿ ಇದು ಸಿಂಪಲ್ಲಾಗಿ ಈ ಥರ ವರ್ಕ್ ಮಾಡಿದ್ದೀನಿ. ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಡಿಸೈನ್ ಇದು ಸ್ಲೀವ್ಗೆ ಡಿಸೈನ್ ಸ್ಟಿಚ್ ಮಾಡಬೇಕು. ಸ್ಲೀವ್ಗೆ ಈ ಥರ ಕೆಳಗಡೆ ಬಾರ್ಡ್ರು. ಇದು ಸ್ಟಿಚಿಂಗ್ ವಿಡಿಯೋನು ನಾನು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಓನ್ಲಿ ಕಟ್ಟಿಂಗ್ ಮಾತ್ರ ಅಪ್ಲೋಡ್ ಮಾಡಿರ್ತೀನಿ. ನನಗೆ ಕಾಲ್ ಮಾಡಿದ್ರು ಅಂತ ಅಕ್ಕ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಅವ್ರ ಹೆಸರು ಬಂದು ಧನಲಕ್ಷ್ಮಿ ಅಂತ. ಇವರು ನಮಗೆ ತುಂಬ ಕ್ಲೋಸು, ನಮ್ಮ ಫ್ಯಾಮಿಲಿಗೂ ತುಂಬ ಕ್ಲೋಸ್ ಆಗಿ ಗೊತ್ತಿರೋರೇನೆ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ನೋಡಿ ಫ್ರೆಂಡ್ಸ್, ಫಸ್ಟ್ಗೆ ಇಲ್ಲಿ ಬಾಟಮಲ್ಲಿ ಲೆವೆಲ್ಲಾಗಿ ಇರಲ್ಲ ಅಂತ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಒಂದು ಲೈನ್ ಹಾಕ್ಕೊಬಿಟ್ಟು, ಈ ಥರ ಸ್ಕೇಲ್ ಇಟ್ಕೊಂಡು ಲೈನ್ ಹಾಕ್ಕೊಂಡ್ಬಿಟ್ಟು ಈ ಲೈನ್ಗೆ ಇದನ್ನ ನೀಟಾಗಿ ಟ್ರಿಮ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಇದು ಫಸ್ಟ್ ಕೆಲಸ. ಆಮೇಲೆ ಬಂದು ನೋಡಿ, ಇದು ಓಪನ್ ಇದೆಯಲ್ಲ, ಈ ಓಪನ್ನು ನಮ್ಗೆ ಆಪೋಸಿಟಲ್ಲಿ ಇರಬೇಕು. ಈ ಫೋಲ್ಡಿಂಗು ನಮ್ಮ ಕಡೆಗೆ ಇರಬೇಕು. ನಮ್ಮ ಸೈಡ್ಗೆ ಈ ಫೋಲ್ಡಿಂಗು ಹಾಕ್ಕೊಂಡು ಲೈನಿಂಗ್ನ ಈ ಥರ ಡಬಲ್ ಲೇಯರ್ ನೋಡಿ, ಡಬಲ್ ಲೇಯರ್ ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಈ ಲೈನ್ ಹಾಕ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್, ಈ ಲೈನ್ಗೆ ನೀಟಾಗಿ ಟ್ರಿಮ್ ಮಾಡಿಬಿಟ್ಟು ಲೆವೆಲ್ಲಾಗಿ ಸರಿ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಇದು ಫಸ್ಟ್ ಕೆಲಸ. ಈ ಥರ ಲೆವೆಲ್ಲಾಗಿ ಮಾಡ್ಕೊಂಡಿದ್ದಾದಮೇಲೆ ಫ್ರೆಂಡ್ಸ್, ಇಲ್ಲಿಂದ ನೋಡಿ ಬಾಟಮ್ ಫೋಲ್ಡಿಂಗ್ ಹೋಗುತ್ತಲ್ವ, ಅದಕ್ಕೋಸ್ಕರ ನೋಡಿ ಈ ಥರ ಒಂದು ಮಾರ್ಕ್ ಹಾಕ್ಕೊಂಡು ಇದನ್ನು ಫೋಲ್ಡಿಂಗ್ಗೆ ಇಟ್ಕೊಳ್ಬೇಕು ಫ್ರೆಂಡ್ಸ್. ಈ ಮಾರ್ಕ್ ಇದಾದಮೇಲೆ ಅಳತೆ ಬ್ಲೌಸ್ ತಗೊಂಡು ಫ್ರೆಂಡ್ಸ್, ಅಳತೆ ಬ್ಲೌಸಲ್ಲಿ ನೋಡಿ ಇಲ್ಲಿ ಶೋಲ್ಡರ್ ಇದೆಯಲ್ವಾ, ಈ ಶೋಲ್ಡರ್ ಹತ್ರ ಇಂದ ಟೇಪ್ ಇಟ್ಕೊಂಡು ಹೀಗೆ ಟೇಪ್ ಇಟ್ಕೊಂಡು ಹೀಗೆ ನೀಟಾಗಿ ಟೈಟಾಗಿ ಇಟ್ಕೊಂಡು ಎಷ್ಟಿದೆ ಅಂತ ಅಳತೆ ಮಾಡ್ಕೋಬೇಕು ಫ್ರೆಂಡ್ಸ್. ಅಳತೆ ಮಾಡ್ಕೊಳ್ಬೇಕು. ಈ ಬ್ಲೌಸ್ ಬಂದು 13 ಇಂಚಸ್ ಇದೆ ಫ್ರೆಂಡ್ಸ್. ಈ 13 ಇಂಚಸ್ನ ನೋಡಿ ಇಲ್ಲಿಂದ
ಇಲ್ಲಿಂದ ಸ್ಟಾರ್ಟ್ ಮಾಡಿ ಮೇಲಕ್ಕೆ 13 ಇಂಚಸ್ಗೆ ನಾವು ಒಂದು ಮಾರ್ಕ್ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, 13 ಇಂಚಸ್ಗೆ ಇಲ್ಲಿ ಒಂದು ಮಾರ್ಕ್ ಹಾಕೋಬೇಕು ಫ್ರೆಂಡ್ಸ್. 13 ಇಂಚಸ್ಗೆ ಒಂದು ಮಾರ್ಕ್ ಹಾಕಿದಾದ್ಮೇಲೆ ಇಲ್ಲಿಂದ ಶೋಲ್ಡ್ರ್ ಜಾಯ್ನಿಂಗ್ಗೋಸ್ಕರ 1/2 ಇಂಚು ಇಲ್ಲಿ 1/2 ಇಂಚೆ ಇನ್ನೊಂದು ಮಾರ್ಕ್ ಹಾಕೋಬೇಕು ಫ್ರೆಂಡ್ಸ್. ಆ ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ಒಂದು ಸ್ಟ್ರೈಟಾಗಿ ಮಾರ್ಕ್ ಹಾಕೋಬೇಕು ಫ್ರೆಂಡ್ಸ್. ಈ ಥರ ಒಂದು ಮಾರ್ಕ್ ಹಾಕೋಬೇಕು ಫ್ರೆಂಡ್ಸ್. ಈ ಥರ ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ಅಳತೆ ಬ್ಲೌಸ್ನ ನೋಡಿ ಫ್ರೆಂಡ್ಸ್, ಬ್ಯಾಕ್ ಪಾರ್ಟ್ ಮಾತ್ರ ತಗೊಂಡು ಈ ಥರ ಮಧ್ಯಕ್ಕೆ ಫೋಲ್ಡ್ ಮಾಡಿಬಿಟ್ಟು ನೋಡಿ, ಈ ಸ್ಟಿಚಸ್ ಇದೆಯಲ್ವಾ, ಈ ಸ್ಟಿಚಸ್ಗೆ ಕರೆಕ್ಟಾಗಿ ಈ ಥರ ಇಟ್ಕೊಂಡ್ಬಿಟ್ಟು ಇದನ್ನು ಬ್ಯಾಕಲ್ಲಿ ಅಳತೆಗೆ ಇಟ್ಕೋಬೇಕು ಫ್ರೆಂಡ್ಸ್. ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಈ ಸ್ಟಿಚಸ್ಸು ಇಲ್ಲಿದೆಯಲ್ವಾ, ಈ ಸ್ಟಿಚಸ್ ಹತ್ರಕ್ಕೆ ಒಂದು ಮಾರ್ಕ್ ಹಾಕೋಬೇಕು ಫ್ರೆಂಡ್ಸ್. ಒಂದು ಮಾರ್ಕ್ ಆದಮೇಲೆ ಡಾಟ್ಗೋಸ್ಕರ ಪಕ್ಕದಲ್ಲಿ 1/4 ಇಂಚು ಇಲ್ಲ 1/2 ಇಂಚು ಬಿಟ್ಬಿಟ್ಟು ಒಂದು ಮಾರ್ಕ್ ಹಾಕ್ಕೊಳ್ಬೋದು. ಮತ್ತು ಒಳಗಡೆಗೋಸ್ಕರ 2 ಇಂಚಿಗೆ ಎಕ್ಸ್ಟ್ರಾ, ಕಚ್ಚಾಗೋಸ್ಕರ 2 ಇಂಚು ಎಕ್ಸ್ಟ್ರಾ ಬೇಕಲ್ವ, ಅದಕ್ಕೋಸ್ಕರ ಒಂದು ಮಾರ್ಕು. ಈ ಥರ ಮಾರ್ಕ್ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಮಾರ್ಕ್ ಕಾಣ್ತಿದೆಯಲ್ಲ ನೋಡಿ, ಇದು ರೆಡಿ ಬೇಕಾಗಿರೋದು. ಅದ್ರ ಪಕ್ಕ ಇದು ಡಾಟ್ಸ್ಗೋಸ್ಕರ 1/2 ಇಂಚು ಮಾರ್ಕು, ಮತ್ತು ಇದು 2 ಇಂಚು ಕಚ್ಚಾಗೋಸ್ಕರ ಮಾರ್ಕು. ಇಷ್ಟಾದಮೇಲೆ ಫ್ರೆಂಡ್ಸ್ ನೋಡಿ, ಇದು ರೆಡಿ ಬೇಕಲ್ವಾ, ಇಲ್ಲಿಂದ ಸೊಂಟ ಎಷ್ಟಿದೆ ಅಂತ ಅಳತೆ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನಾವು ಅಳತೆ ಮಾಡಿಕೊಂಡ್ರೆ ನೋಡಿ 7.5 ಬಂದಿದೆ, 7.5 ಇಂಚಸ್ ಬಂದಿದೆ. ಇದು 7.5 ಇಂಚು ಅಂತಂದರೆ ಶೋಲ್ಡರ್ನ ನಾವು ಹಾಗೆ ಅಳತೆ ತಗೊಳ್ಬೇಕು. ಇದು ಬ್ಲೌಸಲ್ಲಿ ತಗೊಳಕ್ಕೆ ಹೋದರೆ ಬಿಗಿನರ್ಸ್ಗೆ ಅರ್ಥ ಆಗಲ್ಲ ಫ್ರೆಂಡ್ಸ್, ಎಷ್ಟು ತಗೊಳ್ಬೇಕು ಅಂತ. ಅವ್ರು ಇಟ್ಕೊಳ್ಳೋದ್ರಲ್ಲಿ ಹೆಚ್ಚು ಕಮ್ಮಿ ಇಟ್ಕೊಂಡ್ಬಿಟ್ರೆ ಹೆಚ್ಚು ಕಮ್ಮಿ ಬರುತ್ತೆ. ಅದಕ್ಕೋಸ್ಕರ ಸೊಂಟದ ಅಳತೆ ಬೇಸ್ ಮಾಡಿಕೊಂಡು ನಾವು ಶೋಲ್ಡರ್ನ ಎಷ್ಟು ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಐಡಿಯಾ ಮಾಡಿಕೊಂಡು ತಗೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಅದು ನಾನು ನೆಕ್ಸ್ಟು ಯಾವಾಗಲಾದ್ರೂ ಬೇರೆ ವಿಡಿಯೋದಲ್ಲಿ ಯಾವ ಅಳತೆಗೆ ಎಷ್ಟು ಶೋಲ್ಡರ್ ಇಟ್ಕೋಬೇಕು ಅಂತ ಒಂದು ವಿಡಿಯೋ ಮಾಡ್ತೀನಿ. ಈಗ ಆ ಥರ ಮಾಡೋಕ್ಕೆ ಹೋದರೆ ಅದು ವಿಡಿಯೋ ತುಂಬ ಲಾಂಗ್ ಆಗುತ್ತೆ, ಲೆಂತಿ ಆಗುತ್ತೆ. ಅದಕ್ಕೋಸ್ಕರ ನಾನು ಈಗ ಹೇಳ್ತಿದ್ದೀನಿ. ಇದು 7.5 ಇಂಚಸ್ಸು ನಮಗೆ ರೆಡಿ ಬಂದಿರೋದ್ರಿಂದ ಸೊಂಟ ಇವ್ರಿಗೆ 5 ಇಂಚು ಶೋಲ್ಡರ್ ಇಟ್ಕೊಂಡ್ರೆ ಸರಿ ಹೋಗುತ್ತೆ ಫ್ರೆಂಡ್ಸ್. 5 ಇಂಚ್ ಇಟ್ಕೊಂಡು ಈಗ ಕಟ್ ಮಾಡೋಣ ಫ್ರೆಂಡ್ಸ್. ಈಗ ಶೋಲ್ಡರ್ಗೆ 5 ಇಂಚ್ಗೆ ಮಾರ್ಕ್ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, 5 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. 5 ಇಂಚು ಶೋಲ್ಡರು ಇವ್ರಿಗೆ 5 ಇಂಚು ಕರೆಕ್ಟಾಗಿ ಬರುತ್ತೆ. ಮತ್ತು ಈ 5 ಇಂಚ್ ಆದಮೇಲೆ ನೋಡಿ, ಈ ಥರ ಸ್ಲೀವ್ ಅಟ್ಯಾಚಿಂಗ್ಗೋಸ್ಕರ 1/2 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಮತ್ತು ಇವ್ರಿಗೆ ಶೋಲ್ಡರು ರೆಡಿ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಫ್ರೆಂಡ್ಸ್. ಇವ್ರದ್ದು ಅಳತೆ ಬ್ಲೌಸಲ್ಲಿ ನೋಡಿ, ರೆಡಿ ಬಂದು 2.5 ಇದೆ. ಈ 2.5 ರೆಡಿ ಬೇಕಲ್ವಾ ಫ್ರೆಂಡ್ಸ್. ಈಗ ಈ 2.5ನ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಇದು 1/2 ಇಂಚು ಸ್ಲೀವ್ ಅಟ್ಯಾಚಿಂಗ್ಗೋಸ್ಕರ 1/2 ಇಂಚ್ ಬಿಟ್ಟು 2.5 ರೆಡಿ ಬೇಕಲ್ವ, ಅದಕ್ಕೆ ಮುಂದೆ ಮಾರ್ಕ್ ಹಾಕ್ಕೊಳ್ಳೋಣ. ಇದು ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ಇದ್ರ ಕಡೆ ನೋಡಿ, ಇಲ್ಲಿ ಸ್ವಲ್ಪ 1/4 ಇಂಚ್ಗಿಂತ ಸ್ವಲ್ಪ ಜಾಸ್ತಿಗೆ ಇನ್ನೊಂದು ಮಾರ್ಕ್ ಹಾಕ್ಕೊಳ್ಳೋಣ. ಇದು ನೆಕ್ಗೋಸ್ಕರ, ನೆಕ್ಕು ಬಿಡ್ತು ಒಳಗಡೆ ಹೋಗೋದಕ್ಕೋಸ್ಕರ ಈ ಮಾರ್ಕ್ ಹಾಕ್ಕೊಳ್ಳೋಣ. ಇನ್ನು ಉಳಿದಿದ್ದು ನೋಡಿ 2 ಇಂಚು ಇವ್ರಿಗೆ ನೆಕ್ ಬಿಡ್ತು ಬರ್ತಿದೆ. ಇದು ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಈ ಅಳತೆಗೆ. ಇದಾದಮೇಲೆ ನೆಕ್ಸ್ಟು ಆರ್ಮೋಲು ಡೌನು ಎಷ್ಟು ಬೇಕು ಅಂತ ತಗೊಳ್ಳೋಣ ಫ್ರೆಂಡ್ಸ್. ಇದು ನೆಕ್ಸ್ಟ್ ಅಳತೆ. ನೋಡಿ ಫ್ರೆಂಡ್ಸ್, ಇದು ಚೆಸ್ಟು ತಗೊಳ್ಳೋಣ. ಆರ್ಮೋಲ್ ತಗೊಳ್ಳೋದಕ್ಕಿಂತ ಮುಂಚೆ ಚೆಸ್ಟ್ ಎಷ್ಟಿದೆ ಅಂತ ಅಳತೆ ಮಾಡ್ಕೊಳ್ಳೋಣ. ಚೆಸ್ಟು ಒಂದು 2-3 ಥರದಲ್ಲಿ ಅಳತೆ ಮಾಡ್ಕೊಳ್ಬೋದು. ಈ ವಿಡಿಯೋದಲ್ಲಿ ನಾನು ಒಂದು ರೀತಿ ಅಳತೆ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಇದನ್ನು ಈ ಟೈಪ್ ಬಿಟ್ಟು ಇನ್ನೂ 2 ಥರ ಅಳತೆ ಮಾಡ್ಕೊಳ್ಬೋದು. ಅದನ್ನು ನೆಕ್ಸ್ಟು ನಾನು ವಿಡಿಯೋಗಳು ಅಪ್ಲೋಡ್ ಮಾಡ್ತಿರ್ತೀನಲ್ಲ, ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಥರ ಚೆಸ್ಟ್ ಅಳತೆನ ತೊಗೊಳ್ಬೋದು ಅಂತ. ನೋಡಿ, ಈಗ ನೋಡಿ ಇಲ್ಲಿ ಉಕ್ಸ್ ಪಟ್ಟಿ ಇದೆಯಲ್ವಾ, ಇಲ್ಲಿ ನೋಡಿ ಈ ಥರ ಒಂದು 1/2 ಇಂಚು ಮುಂದಕ್ಕೆ ಬಿಟ್ಬಿಟ್ಟು ಟೇಪ್ನ ಇಲ್ಲಿ ತನಕ ತೊಗೊಳ್ಬೇಕು ಫ್ರೆಂಡ್ಸ್. ನೋಡಿ 9.5 ಇಂಚ್ ಬಂದಿದೆ ಈ ಅಳತೆ ಬ್ಲೌಸ್ನ ಚೆಸ್ಟ್ ಮೆಜರ್ಮೆಂಟ್ ಬಂದು 9.5 ಇಂಚು. ಇದು ಉಕ್ಸ್ ಕಡೆ ತಗೊಂಡ್ರೆ, ಇದು ಕಾಜಾ ಪಟ್ಟಿ ಕಡೆ ತಗೊಂಡ್ರೆ ನೋಡಿ ಈ ಕಡೆ ಇಲ್ಲಿಂದ ತಗೊಂಡು ನೋಡಿ ಕಂಕುಳ ಭಾಗ ಕೆಳಗಡೆಯಿಂದ ತಗೊಂಡು ನೋಡಿ
ಮುಕ್ಸ್ಪಟ್ಟಿ ತೊಗೊಂಡಿದ್ದೀವಲ್ವ ಇಲ್ಲಿ ತನಕ. ಇನ್ನು 1/2 ಇಂಚು ಇದು ಮುಂದಕ್ಕೆ ಬಿಟ್ಬಿಡಬೇಕು ಫ್ರೆಂಡ್ಸ್. ಇದು ಒಳಗಡೆಗೆ ಹೋಗಿರೋದ್ರಿಂದ ಇದು 1/2 ಇಂಚು ಬಿಟ್ಟು ಇಲ್ಲಿಗೆ ತೊಗೊಳ್ಬೇಕು. ನೋಡಿ 9.5 ಇಂಚು ಬಂದಿದೆ. ಇದು 9.5 ಇಂಚು ಅಳತೆ ಬರುತ್ತೆ ಚೆಸ್ಟು. 1ನೇ ಭಾಗ 9.5 ಬರುತ್ತೆ. ಅದನ್ನು ನಾವು ಈಗ ಬ್ಲೌಸಲ್ಲಿ ಅಳತೆಗೆ ಇಟ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಚೆಸ್ಟು ತೊಗೊಂಡ್ವಲ್ಲ ಅದನ್ನು ಈ ಥರ ಒಂದು ಚೀಟಿನಲ್ಲಾಗಲಿ ಒಂದು ಬುಕ್ಕಲ್ಲಾಗಲಿ ಬರೆದಿಟ್ಕೊಳ್ಬೇಕು. ನೋಡಿ ಚೆಸ್ಟು 9.5 ಮತ್ತು ವೇಸ್ಟ್ ಬಂದು 7.5 ಮತ್ತು ಶೋಲ್ಡರ್ ಬಂದು 5 ಇಂಚಲ್ವ, 5 ಇಂಚು ಈ ಥರ ಒಂದರಲ್ಲಿ ಸ್ಲಿಪ್ಪಲ್ಲಿ ಬರೆದಿಟ್ಕೊಳ್ಬೇಕು ಫ್ರೆಂಡ್ಸ್. ಇದು ಬರೆದಿಟ್ಕೊಂಡಿದ್ದಾದಮೇಲೆ ಇಲ್ಲಿ ಬಾಟಮಿಂದ ರೆಡಿದು ಮಾರ್ಕ್ ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿಂದ ನೋಡಿ ಈ ಥರ ನೀಟಾಗಿ ಈ ಥರ ಟೈಟಾಗಿ ಹಿಡಿದು ಇಟ್ಕೊಂಡ್ಬಿಟ್ರೆ ಇದು ನೋಡಿ ಕಂಕಳು ಎಲ್ಲಿವರೆಗೂ ಬೇಕು ಅನ್ನೋದು ಮಾರ್ಕ್ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಕರೆಕ್ಟಾಗಿ ಒಂದು ಮಾರ್ಕ್ ಹಾಕ್ಬಿಟ್ಟು 1/2 ಇಂಚು ಸ್ಟಿಚ್ಚಿಂಗೋಸ್ಕರ 1/2 ಇಂಚು ಒಳಗಡೆಗೆ ಒಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿ ಈ ಮಾರ್ಕ್ನ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಈಗ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ. ಈಗ ಈ ಥರ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಬೇಕು. ಇದಾದಮೇಲೆ ನೋಡಿ ಫ್ರೆಂಡ್ಸ್, ಚೆಸ್ಟು 9.5 ಇದೆಯಲ್ವ, ಈ 9.5ಗೆ ಇಲ್ಲಿ ಒಂದು ಮಾರ್ಕ್ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಚೆಸ್ಟ್ಗೆ ಇದು 9.5ಗೆ ಚೆಸ್ಟ್ ಮಾರ್ಕು. ಇದು ಎಕ್ಸ್ಟ್ರಾ ಬಿಡೋಕ್ಕೋಸ್ಕರ ಒಂದು 2 ಇಂಚ್ಗೆ ಇನ್ನೊಂದು ಮಾರ್ಕ್ ಹಾಕ್ಕೋಬೇಕು. ಇಷ್ಟ ಆದಮೇಲೆ ಮತ್ತು ಶೋಲ್ಡ್ರ್ ಹತ್ರ ಬರೋಣ ಫ್ರೆಂಡ್ಸ್. ಇಲ್ಲಿ ಶೋಲ್ಡರು ಇಲ್ಲಿ 5 ಇಂಚಸ್ ಇದೆಯಲ್ಲ, ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ 5 ಇಂಚಸ್ ಇದೆಯಲ್ವ, ಇದನ್ನು ಈ ಚೆಸ್ಟ್ ಮಾರ್ಕ್ ಇದೆಯಲ್ವ ಇಲ್ಲಿಗೆ ನೋಡಿ ಯಾವ ಥರ ತೊಗೊಳ್ತೀನಿ. ಶೋಲ್ಡರ್ 5 ಇದ್ದರೆ ಇಲ್ಲಿ ಇನ್ನು 1/2 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು 5.5ಗೆ ಒಂದು ಮಾರ್ಕ್ ಹಾಕ್ಕೋಬೇಕು ಫ್ರೆಂಡ್ಸ್. ಇಲ್ಲಿ 5.5ಗೆ ಮಾರ್ಕ್ ಹಾಕ್ಕೊಂಡು ಇದನ್ನು 5ಕ್ಕೆ ಹಾಕಿನೂ ಮಾಡ್ಬೋದು. 5ಕ್ಕೆ ಹಾಕಿದ್ರೆ ಇಲ್ಲಿ ಶೇಪ್ ತೆಗಿಯೋದು ಮೆಜರ್ಮೆಂಟ್ ಚೇಂಜ್ ಆಗುತ್ತೆ. ಇದು 5.5ಗೆ ಹಾಕಿದ್ದೀನಿ. 5.5ಗೆ ಹಾಕಿರೋದ್ರಿಂದ ಇಲ್ಲಿ ಶೇಪ್ ತೆಗಿಯೋ ಮೆಜರ್ಮೆಂಟ್ ಚೇಂಜ್ ಆಗಿರುತ್ತೆ. ನೋಡಿ 5.5ಗೆ ಈ ಥರ ಒಂದು ಮಾರ್ಕ್ ಹಾಕ್ಕೊಳ್ಬೇಕು. ಈ ಥರ ಒಂದು ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ಇಲ್ಲಿಂದ ನೋಡಿ 3/4 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಇದು ಹೀಗೆ ಇರಬೇಕು ಫ್ರೆಂಡ್ಸ್, ಹೀಗೆ ಇರಬೇಕು. ಇದು ಇಲ್ಲಿಂದ ಹೀಗೆ ಇರಬೇಕು. ಇಲ್ಲಿ ಮಾತ್ರ ರೌಂಡಾಗಿ ತಗೋಬೇಕು ಫ್ರೆಂಡ್ಸ್. ಇದು ಈ ಮಾರ್ಕ್ ಬೇಸ್ ಮಾಡಿಕೊಂಡು ಹೀಗೆ ರೌಂಡು ತಗೋಬೇಕು ಫ್ರೆಂಡ್ಸ್. ಇದು ಇಷ್ಟ ಆದಮೇಲೆ ಅವ್ರ ಅಳತೆ ಬ್ಲೌಸಲ್ಲಿ ಅಳತೆ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಕರೆಕ್ಟಾಗಿ ಬಂದಿದೆಯಾ ಅವ್ರ ಅಳತೆಗೆ ಅಂತೇಳ್ಬಿಟ್ಟು ಅಳತೆ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಆ ಥರ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನೋಡಿ ಇಲ್ಲಿ ಶೋಲ್ಡರ್ ಹತ್ರ ಇಲ್ಲಿಂದ ತೊಗೊಂಡು ನೋಡಿ ಇದು ಕಂಕಲ್ ಕೆಳಗಡೆ ಈ ಸ್ಟಿಚ್ಚಿಂಗ್ ಇದೆಯಲ್ವ ಇಲ್ಲಿಗೆ ಈ ಥರ ಅಳತೆ ಮಾಡ್ಕೊಂಡು ಬರಬೇಕು ಫ್ರೆಂಡ್ಸ್. ನಾವು ಮಾರ್ಕ್ ಹಾಕಿರೋದು ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ. ಮೇಲೆ ಶೋಲ್ಡ್ರ್ ಜಾಯ್ನಿಂಗೋಸ್ಕರ 1/2 ಇಂಚ್ ಬಿಟ್ಟು ಅಲ್ಲಿಂದ ನೋಡಿ ಈ ಥರ ನೀಟಾಗಿ ಇಟ್ಕೊಂಡು ರೌಂಡ್ ಪ್ರಕಾರ ಅಳತೆ ಮಾಡ್ಕೊಂಡು ಬರಬೇಕು. ನೋಡಿ ನೋಡಿ ಅವ್ರದ್ದು ಈ ಮಾರ್ಕು ಕರೆಕ್ಟಾಗಿ ಇಲ್ಲಿಗೆ ಅವ್ರದ್ದು ಸ್ಲೀವ್ ರೌಂಡು ಕರೆಕ್ಟಾಗಿದೆ ಫ್ರೆಂಡ್ಸ್. ಇದೊಂದು ಸಲ ಚೆಕ್ ಮಾಡ್ಕೊಂಡ್ಬಿಟ್ಟು ನಮ್ಗೆ ಕನ್ಫರ್ಮ್ ಮಾಡ್ಕೊಂಡಿದ್ದಾದಮೇಲೆ ಆರ್ಮ್ ಶೇಪು ಕರೆಕ್ಟ್ ಇದೆ ಅಂತ ತಿಳ್ಕೊಂಡು ಕಟ್ ಮಾಡಬೇಕಾಗುತ್ತೆ. ಫಸ್ಟ್ ಇದನ್ನು ಕರೆಕ್ಟ್ ಇದೆಯಾ ಅಂತ ತಿಳ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಇದು ಇಂಪಾರ್ಟೆಂಟು, ಶೋಲ್ಡರು ಇಂಪಾರ್ಟೆಂಟು ಫ್ರೆಂಡ್ಸ್. ಇಷ್ಟಾದಮೇಲೆ ಈ ಮಾರ್ಕು ಮತ್ತು ಬಾಟಮ್ ಮಾರ್ಕು ಜಾಯಿಂಟಾಗಿ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ, ಒಂದು ಮಾರ್ಕ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಈ ಮಾರ್ಕು ಮತ್ತು ನಮಗಿಲ್ಲಿ ಡಾಟ್ಗೆ ಅಂತ ಎಕ್ಸ್ಟ್ರಾ ಇಟ್ಟಿರ್ತೀವಲ್ವ ಆ ಮಾರ್ಕು ಎರಡು ಸೇರಿ ಈಗ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಮತ್ತು ಕಚ್ಚಾಗೋಸ್ಕರ 2 ಇಂಚ್ ಬಿಟ್ಟಿರ್ತೀವಲ್ವ ಅದು ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಇದಿಷ್ಟು ಆಯಿತು ಫ್ರೆಂಡ್ಸ್. ನೆಕ್ಸ್ಟು ಬ್ಯಾಕ್ ಡೀಪ್ ತೊಗೊಳ್ಬೇಕಾಗುತ್ತೆ. ಡೀಪ್ನ ಯಾವ ಥರ ತೊಗೊಳ್ಬೇಕು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬ್ಯಾಕ್ ಡೀಪು ನೋಡಿ ಕೆಳಗಡೆಗೆ ಅವ್ರದ್ದು ರೆಡಿ ಎಷ್ಟಿದೆ ಕ್ಲಾತು ಅದನ್ನು ಚೆಕ್ ಮಾಡ್ಕೊಳ್ಬೇಕು. ಈ ಮೇಲೆಯಿಂದ ಚೆಕ್ ಮಾಡ್ಕೊಳ್ಬಾರ್ದು, ಅದು ರಾಂಗ್ ಆಗುತ್ತೆ. ಇಲ್ಲಿ ಕೆಳಗಡೆ ಎಷ್ಟು ಕ್ಲಾತ್ ನಮಗೆ ಬೇಕು ಅನ್ನೋದನ್ನ ಚೆಕ್ ಮಾಡ್ಕೊಳ್ಬೇಕು. ನೋಡಿ ಕೆಳಗಡೆ 4 ಇಂಚಸ್ ಇದೆ. ಈ 4 ಇಂಚನ್ನ ಇಲ್ಲಿ ಲೈನಿಂಗಲ್ಲಿ ತೊಗೊಳ್ಬೇಕು. ಇದು ಈ ಥರ ಇಟ್ಕೊಂಡಾದ್ರೂ ತೊಗೊಳ್ಬೋದು, ಇಲ್ಲ ಟೇಪಲ್ಲಾದ್ರೂ ತೊಗೊಳ್ಬೋದು ಫ್ರೆಂಡ್ಸ್. ನಮಗೆ ಇಷ್ಟು ಕ್ಲಾತ್ ಬೇಕು ಕೆಳಗಡೆಗೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಮಾರ್ಕ್ ಹಾಕ್ಕೊಳ್ಬೇಕು. ಮತ್ತು ಇಲ್ಲಿ ಮೇಲೆ ಕಚ್ಚಾಗೋಸ್ಕರ 1/2 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಬೇಕು. ಇದು ಬ್ಲೌಸ್ ಪೀಸಲ್ಲಾದ್ರೂ ಇಡ್ಬೋದು, ಇಲ್ಲ ಟೇಪಲ್ಲಾದ್ರೂ ಇಡ್ಬೋದು. ನಮಗೆ ಎಕ್ಸಾಕ್ಟಾಗಿ ಅದೆಷ್ಟು ಬೇಕು ಅಳತೆ ಅಷ್ಟನ್ನ ಕರೆಕ್ಟಾಗಿ ಇಟ್ಕೊಳ್ಬೇಕು ಫ್ರೆಂಡ್ಸ್. ಇದಾದಮೇಲೆ ಇದು ನೆಕ್ಕು, ಇದು ವರ್ಕ್ ಬ್ಲೌಸ್ ಆಗಿರೋದ್ರಿಂದ ಈ ನೆಕ್ಕನ್ನ ನಾನೀಗ ಮಾರ್ಕ್ ಮಾಡಲ್ಲ ಮತ್ತು ಕಟ್ಟಿಂಗು ಮಾಡಲ್ಲ. ಬರೀ ಇದು ಎಲ್ಲಿಗೆ ಬರಬೇಕು ಅಂತಷ್ಟೇ ಮಾರ್ಕ್ ಹಾಕ್ಕೊಂಡು ಹೀಗೆ ಬಿಟ್ಟಿರ್ತೀನಿ. ಇದು ಸ್ಟಿಚಿಂಗ್ ಮಾಡುವಾಗ ಇದು ಕಟ್ ಆಗುತ್ತೆ. ಇವಾಗ ಮಾಮೂಲಿ
ರೌಂಡ್ ನೆಕ್ ಬ್ಲೌಸಸ್ ಅಂದರೆ ಹೀಗೆ ರೌಂಡ್ ಮಾರ್ಕು ಮಾಡ್ಕೊಳ್ಬೇಕಾಗುತ್ತೆ. ಇದು ವರ್ಕ್ ಬ್ಲೌಸ್ ಆಗಿರೋದ್ರಿಂದ ಈ ಮಾರ್ಕು ನಾನು ಮಾಡ್ತಿಲ್ಲ ಫ್ರೆಂಡ್ಸ್. ಇದಿಷ್ಟು ಮಾರ್ಕಿಂಗು. ಮತ್ತು ಇದು ಎರಡು ಇಲ್ಲಿದೆಯಲ್ವ ಕೆಳಗಡೆ, ಇಲ್ಲಿ ಕೆಳಗಡೆ 7.5 ಇಂಚಸ್ಸು ಇದೆಲ್ಲ ಫ್ರೆಂಡ್ಸ್ ಸೊಂಟ. ಅದರಲ್ಲಿ ಅರ್ಧ ಮಾಡಿಕೊಂಡು, ಅರ್ಧ ಅಂದರೆ 3/4 ಬರುತ್ತೆ. 3/4ಗೆ ಈ ಥರ ಇಲ್ಲಿ ಡಾಟ್ ಬರೋದಕ್ಕೋಸ್ಕರ ಈ ಥರ ಅದು ತೊಗೊಳ್ಬೋದು. ಇಲ್ಲ ಅಂದರೆ ಇಲ್ಲಿ ಶೋಲ್ಡರ್ ಇದೆಯಲ್ವಾ, ಈ ಶೋಲ್ಡರ್ ಮಧ್ಯದಿಂದ ನೋಡಿ ಈ ಥರ ಶೋಲ್ಡರ್ಗೆ ಈಕ್ವಲಾಗಿ ತೊಗೊಂಬಿಟ್ಟು ಈ ಮಧ್ಯದಿಂದ ಇಲ್ಲಿಗೆ ಕರೆಕ್ಟಾಗಿ ಒಂದು ಮಾರ್ಕ್ ಹಾಕ್ಕೊಂಡ್ರೆ ಇದು ಡಾಟ್ ಪಾಯಿಂಟಾಗಿ ಬರುತ್ತೆ ಬ್ಯಾಕಲ್ಲಿ. ಇಲ್ಲಿಂದ ಮೇಲಕ್ಕೆ ಒಂದು 3 ಇಂಚಸ್ ಅಷ್ಟು ಇಟ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್. ಇದು ಡಾಟ್ಗೆ ತುಂಬ ಉದ್ದ ಚೆನ್ನಾಗಿರಲ್ಲ, ಹಾಗಂತ ತುಂಬ ಕಡಿಮೆನೂ ಚೆನ್ನಾಗಿರಲ್ಲ. 3 ಇಂಚು ಇಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಈ ಡಾಟ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಈಗ ಇಷ್ಟು ಬ್ಯಾಕಲ್ಲಿ ಮಾರ್ಕಿಂಗು ಫ್ರೆಂಡ್ಸ್. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದು ಲೆವೆಲ್ಗೋಸ್ಕರ ಇಲ್ಲಿ ಬಾಟಮಲ್ಲಿ ಫಸ್ಟೇ ಕಟ್ ಮಾಡ್ಕೊಂಡಿದ್ದೀವಿ. ಇನ್ನು ಇಲ್ಲಿಂದ ಇದನ್ನು ಹೇಗಿದೆ ಹಾಗೆ ಮಾರ್ಕ್ ಪ್ರಕಾರ ಕಟ್ ಮಾಡೋಣ ಫ್ರೆಂಡ್ಸ್. ಈಗ ಇಲ್ಲಿ ಒಂದು ನ್ಯಾಚ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಚೆಸ್ಟ್ ಪಾಯಿಂಟ್ಗೆ. ಇಲ್ಲಿ ಡಾಟ್ ಪಾಯಿಂಟು ಮಾರ್ಕ್ ಒಂದು ಈ ಥರ ನ್ಯಾಚ್ ಹಾಕ್ಕೊಳ್ಳೋಣ. ಇದೊಂದು ವೀಲ್ ಮಾರ್ಕರಲ್ಲಿ ಈ ಥರ ರಬ್ ಮಾಡಿಟ್ಟಿದ್ರೆ ಫ್ರೆಂಡ್ಸ್ ಆ ಕಡೆಗೂ ಸೇಮ್ ಇದೇ ಪ್ಲೇಸ್ಗೆ ಡಾಟ್ ಬರುತ್ತೆ, ಹೆಚ್ಚು ಕಡಿಮೆ ಆಗದೆ ಕರೆಕ್ಟಾಗಿ ಎರಡು ಕಡೆನೂ ಮಧ್ಯಕ್ಕೆ ಬರುತ್ತೆ. ಈ ಕಡೆನೂ ಹಾಗೆ ಮಾರ್ಕ್ ಹಾಕ್ಕೊಳ್ಳೋಣ. ಲಾಸ್ಟಲ್ಲಿ ನೋಡಿ ಫ್ರೆಂಡ್ಸ್ ನೆಕ್ಕು ಎಲ್ಲಿಗೆ ಬರಬೇಕು ಅಂತ ಹೇಳ್ಬಿಟ್ಟು ಈ ಥರ 2 ಮಾರ್ಕ್ ಹಾಕಿರ್ತೀವಲ್ವ, ಎರಡಕ್ಕೂ ಒಂದೊಂದು ನ್ಯಾಚ್ ಹಾಕ್ಕೊಂಡ್ರೆ ನಮಗೆ ಎಲ್ಲಿ ಕರೆಕ್ಟಾಗಿ ನೆಕ್ ಬರಬೇಕು ಅಂತ ಡೌಟ್ ಇಲ್ಲದೆ ಕನ್ಫ್ಯೂಷನ್ ಇಲ್ಲದೆ ಆಗುತ್ತೆ. ಈ ಥರ 2 ನ್ಯಾಚ್ ಹಾಕ್ಕೊಂಡ್ಬಿಟ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಇದಿಷ್ಟು ಬ್ಯಾಕು ಮಾರ್ಕಿಂಗು ಮತ್ತು ಕಟ್ಟಿಂಗ್ ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋ ಲೆಂತಿ ಆಗಿದೆ ಅಂತ ನಿಮ್ಗೆ ಅನಿಸಿದ್ರೆ, ಲರ್ನಿಂಗ್ ವಿಡಿಯೋಸ್ ಯಾವಾಗಲೂ ಲೆಂತಿಯಾಗೇ ಇರುತ್ತೆ ಫ್ರೆಂಡ್ಸ್. ಕಲಿಯೋದು ಯಾವಾಗಲೂ 1 ನಿಮಿಷದಲ್ಲಿ, ಅರ್ಧ ನಿಮಿಷದಲ್ಲಿ, 2 ನಿಮಿಷದಲ್ಲಿ ಕಲಿಯೋಕ್ಕೆ ಆಗೋದಿಲ್ಲ. ಹಾಗಾಗಿ ಬಿಗಿನರ್ಸು ಸ್ವಲ್ಪ ಟೈಮ್ ಕೊಟ್ಟು ಈ ವಿಡಿಯೋ ನೋಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಹಾಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದರೆ 2 ಸಲ ನೋಡಿ ಫ್ರೆಂಡ್ಸ್ ಈ ವಿಡಿಯೋನ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಗೇನಾದ್ರು ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್, ಎಲ್ಲಿ ಅರ್ಥ ಆಗಲಿಲ್ಲ ಅಂತ. ನಾನು ಆ ಡೌಟ್ನ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.